ನೋಡಿ, ಈ ಸ್ಟೋರಿ ನೋಡಿದ್ರೆ ನಿಜಕ್ಕೂ ಕೂಡ ನೀವು ಬೆಚ್ಚಿ ಬೀಳ್ತೀರಾ. ಹೌದು, ಇದು ಮನೆ ರಾಬ್ರಿಗೆ ಮನೆಯವರಿಂದಲೇ ಭಯಾನಕ ಸ್ಕೆಚ್ ಹಾಕಿದ್ರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಅಂತಹ ಭಯಾನಕ ಸ್ಟೋರಿ ಇದು. ಜ್ಞಾನಭಾರತಿ ಠಾಣಾ ವ್ಯಾಪ್ತಿಯ ಮಾರುತಿ ನಗರದಲ್ಲಿ ಈ ಒಂದು ಘಟನೆ ನಡೆದಿದೆ. ಈ ಒಂದು ಕೃತ್ಯವನ್ನ ಎಸಗಲಾಗಿದೆ. ನಿಜವಾಗ್ಲೂ ಕೂಡ ಈ ಸ್ಟೋರಿ ನೋಡಿದ್ರೆ ಈಗ್ಲೂ ಆಗಬಹುದಾ, ಈ ತರನೂ ಆಗತ್ತಾ ಅಂತ ಹೇಳಿ ನಿಮ್ಮಲ್ಲೂ ಕೂಡ ಪ್ರಶ್ನೆ ಹುಟ್ಟುತ್ತೆ. ಬೀಗರ ಮನೆಯಲ್ಲಿ ರಾಬರಿಗೆ ತಾಯಿ ಮಗಳ ಪಕ್ಕಾ ಪ್ಲಾನ್ ಆಗಿತ್ತಾ? ವೃದ್ಧೆ ಮೇಲೆ ತಾಯಿ ಮಗಳಿಂದ ಭಯಾನಕ ಅಟ್ಯಾಕ್ ಆಯ್ತಾ? ಅರ್ಷಿಯಾ ತಾಜ್ ಹಾಗೂ ರಿಹಾಜ್ ತಾಜ್ನಿಂದ ರಾಬರಿ. ಭಯಾನಕ ಹಲ್ಲೆ ನಡೆದ್ರೂ ಕೂಡ ಪ್ರಾಣ ಉಳಿಸಿಕೊಂಡಿದ್ದಾರೆ ಅತ್ತೆ. ನೆರೆ ಹೊರೆಯವರ ಸಹಾಯದಿಂದ ಉಳಿದ ವೃದ್ಧೆ ಜೀವ. ಅತ್ತೆಯನ್ನ ಮಲ್ಗೋಕೆ ಹೇಳಿ ಐನಾತಿಯರಿಂದ ಈ ಒಂದು ರಾಬರಿ ಮಾಡ್ಲಿಕ್ಕೆ ಪಕ್ಕ ಪ್ಲಾನ್ ಮಾಡ್ಕೊಂಡಿದ್ರು. ಬುರ್ಕಾ ಧರಿಸಿ ಮನೆ ದರೋಡೆಗೆ ಮಹಾ ಮಾಸ್ಟರ್ ಪ್ಲಾನ್ ಮಾಡಿದ್ರು. ಬುರ್ಕಾ ಧರಿಸಿ ತಮ್ಮ ಮನೆಯಲ್ಲೇ ದರೋಡೆ ಮಾಡ್ಲಿಕ್ಕೆ ಮಹಾ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ರಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬೇರೆ ಯಾರು ಅಲ್ಲ, ಹೊರಗಿನವರಲ್ಲ. ತಮ್ಮ ಮನೆಯಲ್ಲೇ ನಡೆದಿರುವಂತಹ ಘಟನೆ, ತಮ್ಮ ಮನೆಯಲ್ಲೇ ರಾಬರಿ ಮಾಡಬೇಕು, ದರೋಡೆ ಮಾಡಬೇಕು ಅಂತ ಹೇಳಿ ಸ್ಕೆಚ್ ಹಾಕೊಂಡಿದ್ರ. ಈ ಸ್ಟೋರಿ ನೋಡಿದ್ರೆ ನಿಜವಾಗ್ಲೂ ಕೂಡ ಬೆಚ್ಚಿ ಬೀಳ್ತೀರಾ ನೀಗ್ಲೂ ಅಂತ ಒಂದು ಸ್ಟೋರಿ ಇದು. ಬೇರೆ ಯಾರೂ ಅಲ್ಲ, ತಮ್ಮ ಮನೆಯಲ್ಲೇ ಆಗಿರುವಂತದ್ದು. ಸೊಸೆ ಮತ್ತು ತಾಯಿ ನನ್ನ ಕೊಂದು ರಾಬ್ರಿಗೆ ಯತ್ನದ ಇದೀಗ ಆರೋಪ ಕೇಳಿ ಬರ್ತಾ ಇದೆ. ಸೊಸೆ ಮತ್ತು ತಾಯಿ ನನ್ನನ್ನ ಕೊಂದ್ರು ಅಂತ ಹೇಳಿ ಇದೀಗ ಅತ್ತೆ ಆರೋಪ ಮಾಡ್ತಾ ಇರುವಂತದ್ದು. ಎಚ್ಚರಗೊಂಡಾಗ ಬುರ್ಕಾ ಧರಿಸಿದ್ರು, ನನ್ನ ಮೇಲೆ ತೀವ್ರ ಹಲ್ಲೆ ಮಾಡಿದ್ದಾರೆ. ಬಾಗಿಲು ತೆಗೆದು ಕಿರಿಚಿಕೊಂಡಾಗ ನೆರೆ ಹೊರೆಯವರು ಕೂಡ ಬಂದ್ರು. ಸ್ಥಳೀಯರು ಬಂದು ಬುರ್ಕಾ ತೆಗೆದು ನೋಡಿದಾಗ ನಿಜವಾಗ್ಲೂ ಕೂಡ ಶಾಕ್ ಆದಿತ್ತು. ಪೆಪ್ಪರ್ ಸ್ಪ್ರೇ, ಖಾರದ ಪುಡಿ ಹಾಕಿ ರಾಬರಿ ಅಂತೇಳಿ ಆರೋಪ ಮಾಡ್ತಿದ್ದಾರೆ. ಅತ್ತೆ ಇರ್ಷಾದ್ ಬಾನು ಎಂಬಾಕೆಯಿಂದ ಠಾಣೆಗೆ ದೂರು ಇದೀಗ ಕೊಡಲಾಗಿದೆ. ಬುರ್ಕಾ ಧರಿಸಿ ಬೇರೆ ಯಾರೋ ಹೊರಗಿನವರ ರೀತಿಯಲ್ಲೇ ವೇಷ ಹಾಕೊಂಡು ಬಂದಿರುವಂಥದ್ದು. ಪೆಪ್ಪರ್ ಸ್ಪ್ರೇ, ಖಾರದ ಪುಡಿ ಹಾಕಿ ರಾಬರಿ ಮಾಡಲಿಕ್ಕೆ ಯತ್ನಿಸಿದ್ದಾರೆ ಅಂತ ಹೇಳಿ ಇದೀಗ ಅತ್ತೆ ಆರೋಪ ಮಾಡ್ತಾ ಇರುವಂಥದ್ದು. ಸೊಸೆ ಮತ್ತು ಆಕೆಯ ತಾಯಿ ಈ ಒಂದು ಪ್ಲಾನ್ ಮಾಡ್ಕೊಂಡಿದ್ರು, ರಾಬರಿ ಮಾಡಲಿಕ್ಕೆ ಸ್ಕೆಚ್ ಹಾಕೊಂಡಿದ್ರು ಅಂತ ಹೇಳಿ ಇದೀಗ ಆರೋಪವನ್ನ ಮಾಡ್ತಾ ಇರುವಂತದ್ದು ಇವರ ಅತ್ತೆ. ಎಚ್ಚರಗೊಂಡಾಗ ಬುರ್ಕಾ ಧರಿಸಿದ್ರು, ನನ್ನ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿದ್ರು, ಬಾಗಿಲು ತೆಗೆದು ಕಿರಿಚಿಕೊಂಡೆ. ಆ ಸಂದರ್ಭದಲ್ಲಿ ಅಕ್ಕಪಕ್ಕ ಇರುವಂತ ಜನ ಓಡ್ ಬಂದಿದ್ದಾರೆ. ಬಂದು ನೋಡಿದ್ದಾಗ ಎಲ್ಲೋ ಇಷ್ಟು ದಿನ ಏನ್ ಅನ್ಕೊಳ್ತಾ ಇದ್ವಿ, ಹೌದು ಅಕ್ಕಪಕ್ಕ ಮನೆಯಲ್ಲಿ ಏನೋ ಕಿರಿಸಿದಾಗ ಅಥವಾ ಏನೋ ಕಳ್ತನ ಆದ್ರೆ ಯಾರೋ ಹೊರಗಿನವರು ಕಳ್ಳರು ಬಂದಿರ್ತಾರೆ, ಇತ್ತೀಚೆಗೆ ಸೇಫ್ ಆಗಿಲ್ಲ, ಕಳ್ಳರ ಕಾಟ ಜಾಸ್ತಿ ಆಗಿದೆ, ಯಾರೋ ಗಮನದಲ್ಲಿ ಇಟ್ಕೊಂಡು ಈ ಮನೇಲಿ ಕಳ್ತನ ಮಾಡಬೇಕು ಅಂತ ಹೇಳಿ ಪ್ಲಾನಿಂಗ್ ಮಾಡಿ ಕಳ್ತನ ಮಾಡ್ತಾರೆ, ಹೊರಗಿನವರೇ ಮಾಡ್ತಾರೆ ಕಳ್ಳರು ಅಂತ ಇಷ್ಟು ದಿನ ಅನ್ಕೊಂಡಿದ್ವಿ. ಆದ್ರೆ ಇಲ್ಲಿ ನೋಡಿ, ಖುದ್ದು ಸೊಸೆನೆ, ಮನೆಯ ಸೊಸೆ ಅಂತಂದ್ರೆ ಹೌದಪ್ಪ, ಮನೆಯನ್ನ ನಿಭಾಯಿಸ್ಕೊಂಡು ಹೋಗ್ತಾಳೆ, ಅವಳೇ ಮನೆಯನ್ನ ನಿಭಾಯಿಸ್ಕೊಂಡು ಹೋಗೋದು, ಒಳ್ಳೆ ರೀತಿಯಾಗಿ ಜವಾಬ್ದಾರಿಯನ್ನ ತೆಗೆದುಕೊಂಡು ತಮ್ಮ ಜೀವನದಲ್ಲಿ ಎಲ್ಲರನ್ನೂ ಕೂಡ ಇಡೀ ಕುಟುಂಬವನ್ನೇ ನಿಭಾಯಿಸ್ಕೊಂಡು ಸುಧಾರಿಸ್ಕೊಂಡು ಹೋಗುವಂತ ಮಹಿಳೆ ಅಂತಂದ್ರೆ ಮನೆಯ ಸೊಸೆ. ಆದ್ರೆ ಇಲ್ಲಿ ಖುದ್ದು ಮನೆ ಸೊಸೆನೇ ಕಳ್ಳಿ ಆಗಿದ್ದಾಳೆ. ಅವಳೇ ಈ ಒಂದು ಪ್ಲಾನ್ ಅನ್ನ ಮಾಡಿಕೊಂಡು ತನ್ನ ಫ್ಯಾಮಿಲಿ ಜೊತೆ ಸೇರಿ, ತನ್ನ ತಾಯಿ ಜೊತೆ ಸೇರಿ ಒಂದು ಸ್ಕೆಚ್ ಹಾಕಿದ್ಲಾ ಅನ್ನೋ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಇದೇ ರೀತಿಯಾದಂತ ಆರೋಪ ಇಲ್ಲಿ ಸೊಸೆ ಮಾಡಿದ್ದಾಳೆ ಅಂತೇಳಿ ಇಲ್ಲಿ ಅತ್ತೆ ಆರೋಪವನ್ನ ಮಾಡ್ತಾ ಇರುವಂತದ್ದು. ಇಂಥ ಒಂದು ಹಲ್ಲೆ ಮಾಡಿದ್ದಾರೆ, ಇಂಥ ಒಂದು ಸ್ಕೆಚ್ ಅನ್ನ ಮಾಡ್ಕೊಂಡಿದ್ರು ಅಂತ ಹೇಳಿ ಇದೀಗ ಅತ್ತೆ ಆರೋಪ ಮಾಡ್ತಾ ಇರುವಂತದ್ದು. ಪೆಪ್ಪರ್ ಸ್ಪ್ರೇ, ಖಾರದ ಪುಡಿ ಹಾಕಿ ರಾಬರಿ ಮಾಡ್ತಾ ಇದ್ರು. ಅದರಲ್ಲೂ ಕೂಡ ಬುರ್ಕಾ ಹಾಕೊಂಡು ಬಂದಿದ್ರು. ಬಾಗಿಲು ತೆಗೆದು ಜೋರಾಗಿ ಕಿರ್ಚಿರುವಂತಹ ಸಂದರ್ಭದಲ್ಲಿ ಅಕ್ಕಪಕ್ಕ ಮನೆಯವರು ಕೂಡ ಓಡ್ ಬಂದಿದ್ದಾರೆ. ಬುರ್ಕಾ ಎಲ್ಲವೂ ಕೂಡ ಬಿಚ್ಚಿದ್ದಾರೆ. ಬಿಚ್ಚಿ ನೋಡಿದಾಗ ಬೇರೆ ಯಾರೂ ಅಲ್ಲ, ಈಕೆಯ ಸೊಸೆ ಅತ್ತೆ ಇರ್ಷಾದ್ ಬಾನು ಎಂಬಾಕೆಯಿಂದ ಇದೀಗ ಠಾಣೆಗೆ ದೂರು ಕೂಡ ದಾಖಲಾಗಿದೆ. ನನ್ನ ಮಗ ಬಂದು ನನಗೆ ಕರೆದ್ರು, ಈ ಥರ ವಾರ್ದಾಟ ಆಗ್ತೈತೆಮ್ಮ ಬಾಮ ಅಂತ. ಆಮೇಲೆ ಬಂದಿದ್ದಕ್ಕೆ ನೋಡಿದ್ರೆ ಇಲ್ಲಿ ಫುಲ್ ಬಿರು ಎಲ್ಲ ತೆಗ್ದು ಜ್ಯುವೆಲರಿ ಎತ್ಕೊಂಡು ಅವ್ರಿಗೆ ವರದಿ ಮೆಟ್ಟಿನ ಮೇಲೆ ಹಾಕಿದ್ರು. ನಾವು ನೋಡಿಕೊಂಡು ಆಮೇಲೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡೋಕ್ಕೆ ಇವ್ರು ಫೋನ್ ಮಾಡಿದರು. ನನ್ನ ಮಗ ಬಂದು ನನಗೆ ಕರೆದ್ರು, ಈ ಥರ ವಾರ್ದಾಟ ಆಗ್ತೈತೆಮ್ಮ ಬಾಮ ಅಂತ. ಆಮೇಲೆ ಬಂದಿದ್ದಕ್ಕೆ ನೋಡಿದ್ರೆ ಇಲ್ಲಿ ಫುಲ್ ಬಿರು ಎಲ್ಲ ತೆಗ್ದು ಜ್ಯುವೆಲರಿ ಎತ್ಕೊಂಡು ಅವ್ರಿಗೆ ವರದಿ ಮೆಟ್ಟಿನ ಮೇಲೆ ಹಾಕಿದ್ರು. ನಾವು ನೋಡಿಕೊಂಡು ಆಮೇಲೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡೋಕ್ಕೆ ಇವ್ರು ಫೋನ್ ಮಾಡಿದರು. ನನ್ನ ಮಗ ಬಂದು ನನಗೆ ಕರೆದ್ರು, ಈ ಥರ ವಾರ್ದಾಟ ಆಗ್ತೈತೆಮ್ಮ ಬಾಮ ಅಂತ. ಆಮೇಲೆ ಬಂದಿದ್ದಕ್ಕೆ ನೋಡಿದ್ರೆ ಇಲ್ಲಿ ಫುಲ್ ಬಿರು ಎಲ್ಲ ತೆಗ್ದು ಜ್ಯುವೆಲರಿ ಎತ್ಕೊಂಡು ಅವ್ರಿಗೆ ವರದಿ ಮೆಟ್ಟಿನ ಮೇಲೆ ಹಾಕಿದ್ರು. ನಾವು ನೋಡಿಕೊಂಡು ಆಮೇಲೆ ಪೊಲೀಸ್ಗೆ ಕಂಪ್ಲೇಂಟ್ ಮಾಡೋಕ್ಕೆ ಇವ್ರು ಫೋನ್ ಮಾಡಿದರು.
ನನ್ನ ಮಗ ಬಂದು ನನಗೆ ಕರೆದ್ರು, ಈ ಥರ ವಾರದಾಟ ಆಗ್ತೈತೆಮ್ಮ ಬಾಮ ಅಂತ. ಆಮೇಲೆ ಬಂದಿದ್ದಕ್ಕೆ ನೋಡಿದ್ರೆ ಇಲ್ಲಿ ಫುಲ್ ಬಿರು ಎಲ್ಲ ತೆಗ್ದು ಜ್ಯುವೆಲರಿ ಎತ್ಕೊಂಡು ಅವ್ರಿಗೆ ವರದಿ ಮನೇನು ಕಾಣ್ತಾ ಇಲ್ಲ, ಕತ್ಲೆ ಛರ ಛರ ಪೂರೆ ಕಂಬ್ಲಿಲಿ ಹೊಡೆದಿ ಇಸ್ಪಿರೆ ಎಲ್ಲ ಹೊಡೆದಿ ಇದು ಎಲ್ಲ ಹೊಡೆದಿ ಸರ್. ಊದ್ಕೊಂಡಿದ್ದು 25 ಇಲ್ಲೆಲ್ಲ ಹೊಡೆದಿ ತಿರ್ಗಾ ಬಾಕ್ಲ ಕಡೆ ಆ ಕಡೆ ತಳ್ಳಿ ಹೊಡೆದ್ರಲ್ಲ, ನಾನು ಆ ಬಾಕ್ಲದು ಇದೈತೆ ಅಲ್ಲಿ ತಗಳ್ತು ತಲೆ ಮೇಲೆ. ನಾನಲ್ಲ, ನನಗೆ ಬಾಕ್ಲು ಸಿಕ್ಕಾಯಿತು, ನಾನು ಇವಾಗ ಓಡೋಕ್ಕೆ ನನಗೆ ಕಷ್ಟ ಇದು ಧೈರ್ಯ ಬಂದ್ಬಿಡ್ತಂತ ಎದ್ದಕ್ಕೆ ಹೋಗ್ತೀನಿ. ಇಬ್ಬರೂ ಒಂದು ಚಪ್ಪಲಿ ಒಂದು ಕಾಲಿದು ಇಬ್ಬರು ಮಡಗಿಬಿಟ್ರೆ ಕಾಲು. ನಾನು ಕಾಲು ಮಡದ ತಕ್ಷಣ ಎಲ್ಲ ನನಗೆ ಕಾಪಾಡಪ್ಪ ನೀನು ಅಂತ ಹಿಂಗೆ ತಳ್ದೆ ಅಲ್ಲ, ತಳ್ದ ಮೇಲೆ ಬಾಕ್ಲಿತ್ತು, ಅಲ್ಲಿ ಹೋಗಿ ನಾನು ಬಿದ್ದ ತಕ್ಷಣ ನಾನು ಏನಂದೆ, ಹಿಂದಿಂದ ಆ ಬಾಕ್ಲಿಗೆ ಹಿಂಗೆ 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 ಅಂತ ನಡೆಯೋ ಗಂಟ ಹೊಡೆದ್ರು ಸರ್. ಇದೆಲ್ಲ ಕತ್ತಿನ ಚೈನು 3 ಸಲ ಬಗ್ತಾರೆ ತಗೊಳ್ತಾರೆ, 3 ಸಲ ಎಳ್ದು ಕತ್ತಿನ ಚೈನು ತೆಗೆದ್ಬಿಟ್ಟವ್ರೆ. ಎಲ್ಲ ಈಚೆ ತೆಗ್ದು ಹಾಕವ್ರೆ, ಎಲ್ಲ ಬಟ್ಟೆಗಳು ಈಚೆ ಏನೇನು ಡಬ್ಬಗಳು, ಅವರು ಏನೇನು ಒಡೆ ಅವಳ್ದು ಇದ್ಲು ಅವಳು ಎತ್ಕೊಂಡು ಹೊಂಟೋಗ್ಬಿಟ್ಟಳೆ ಸರ್. ಏನು 1 ಲಕ್ಷನೋ ಏನೋ ಗಾಡಿ ಮಾಡಿ ಮಡಗಿದ ಅದು ಎತ್ತವ್ರೆ, ಚಿಕ್ಕದು ದೊಡ್ಡದು ಒಡವೆ ಎಲ್ಲ ಎತ್ತವ್ರೆ. ನನಗೆ ಇದೇ ಇಲ್ಲ ಸರ್ ಜ್ಞಾಪಕ. ಅಂದರೆ ನೀವು ಏನು ಹೇಳ್ತೀರಾ ನನಗೆ? ಹಿಡಿದ್ರು ಸರ್, ಪೊಲೀಸ್ಗೆ ಕೊಟ್ಟರು ಸರ್. ಇವರು ಎಲ್ಲ ಈ ಬೀದಿ ಎಲ್ಲ ನೋಡಿದ್ರು ಸರ್. ಅವ್ರು ನನಗೆ ಹೊಡೆದಿರೋದು ಕಳ್ತನ ಮಾಡೋಕ್ಕೆ ಬಂದಿರೋದು ಸರ್. ಅವರು ಕಳ್ತನ ಮಾಡಕ್ಕೇನೆ ಬಂದಿರೋದು. ನಾನು ಎದ್ಬಿಟ್ರೆ ಅಲ್ಲ ಸರ್, ಮೆಣಸಿ ಅದಕ್ಕೆ ಚುಮ್ಟಂಕ ಪೌಡ್ರ್ ಇರುವೆ ಪೌಡ್ರ್ ಅದು ಹಾಕೋರೆ, ಅದೂ ಕವರ್ ಇತ್ತು. ಈಗ ನೋಡಿ, ಅವತ್ತು ಗುರುವಾರ ದಿವಸ ನಮ್ಮ ಅಮ್ಮನಿಗೆ ನಮ್ಮ ಮಿಸ್ಸಸ್ 4:15 ನನ್ನ ಫೋನ್ ಮಾಡಿದ್ರು. ಫೋನ್ ಮಾಡಿಬಿಟ್ಟು ಏನು ಕೆಲಸ ಇಲ್ಲ ಬನ್ನಿ ಅಂತ ಕೇಳಿದ್ರು. ನಾನೇನಂದೆ ಅವಾಗ, ಇಲ್ಲ ನನ್ನ ಕೆಲಸ ಇಲ್ಲ, ನನ್ನ ಅಂಗಡಿದಲ್ಲಿನೇ ನಾನು ಇರ್ತೀನಿ, ನನ್ನ ಕೆಲಸಕ್ಕೆ ಬರೋಕ್ಕಾಗಲ್ಲ, ಸ್ವಲ್ಪ ಬಾಡಿಗೆ ಎಲ್ಲ ಕಟ್ಟಬೇಕು, ಸ್ವಲ್ಪ ತಲೆನೂ ಇದೆ ಅಂತ ನಾನು ಹೇಳಿದೆ. ಅಷ್ಟಕ್ಕೆ ಕಟ್ ಮಾಡಿಬಿಟ್ರು ಇವರು. ಇಲ್ಲಾಂದ್ರೆ ಫೋರ್ಸ್ ಮಾಡೋದು ನಮ್ಮ ಮೆಂತಿ, ಬನ್ನಿ ಬನ್ನಿ ಅಂತ. ಅವಾಗ ಏನು ಮಾತಾಡಿಲ್ಲ, ಕಟ್ ಮಾಡಿಬಿಟ್ಟು ಏನು ಮಾಡಿಬಿಟ್ರು. ಆಮೇಲೆ ನಮ್ಮ ಅಮ್ಮನಿಗೆ ಏನಂದ್ರು, 4 ಗಂಟೆಗೆ ನಾಷ್ಟ ಮಾಡಿಬಿಟ್ಟು ನಾವು ಅಮ್ಮನಿಗೆ ಮಲ್ಕೊಳ್ಳಿ ಅಂತ ಒಂದು 100 ಸಲ ಹೇಳಿದ್ರು. ಯಾಕೆ ಇಷ್ಟು ಹೇಳ್ತಾ ಇದೆಯಾ ಅಂತ ನಾವು ಅಮ್ಮ ಕೇಳಿದ್ರೆ, ಇಲ್ಲ ನಾನೇ ಮಾಡ್ಕೊತೀನಿ ಎಲ್ಲ ಕೆಲಸ ಅಂತ ಹೇಳಿದ್ರು ಯಾರು, ನಮ್ಮ ಮಿಸ್ಸಸ್. ಆಯ್ತು ಅಂತ ನಾವು ಅಮ್ಮನಿಗೆ ಅಲ್ಲೇ ಹಾಲ್ನಲ್ಲಿ ಮಲಗಿಸಿದ್ರು ಇವರು. ಮಲಗಿಸ್ಬಿಟ್ಟು ಏನು ಮಾಡಿದ್ರು, ಇಡೀ ಟೋಟಲ್ ಫಸ್ಟ್ TV ಆಫ್ ಮಾಡಿಬಿಟ್ಟು ಇಡೀ ಟೋಟಲ್ ಎಲ್ಲ ಲೈಟ್ ಆಫ್ ಮಾಡಿಬಿಟ್ಟು ಎಲ್ಲ ಲಾಕ್ ಮಾಡಿಬಿಟ್ರು. ಫುಲ್ ಕತ್ಲು ಮಾಡ್ಬಿಟ್ಟು ನಮ್ಮ ಅಮ್ಮ ಕೇಳಿದ್ರು, ಯಾಕೆ ಲೈಟ್ ಎಲ್ಲ ಆಫ್ ಮಾಡಿ ಯಾಕೆ ಮಾಡ್ತಾ ಇದೆಯಾ ಅಂತ ಹೇಳಿದ್ರು. ಏನಿಲ್ಲ ಅಮ್ಮ ಹಿಂಗೆ ಮಲ್ಕೊ ಅಂತ ಒಂದು ಬೆಡ್ಶೀಟ್ ತೊಗೊಬಂದು ಹಾಕಿದ್ರು ನಾರ್ಮಲಾಗೆ. ಇಲ್ಲ ನಿಮ್ಮ ಪಕ್ಕದಲ್ಲಿ ನೀವು ಮಲ್ಕೊಂತೀನಿ ಅಂತ ಹಿಂಗೆ ಹೇಳಿದ್ರು ನಾವು ಅಮ್ಮನಿಗೆ. ಆಮೇಲೆ ಏನು ಮಾಡಿದ್ರು, ಆಯ್ತು ಏನೋ ಪಕ್ಕದಲ್ಲಿ ಮಲ್ಕೊಂಡಿದ್ದಾರೆ ಅಂತ ಮಲ್ಕೊ ಅಂತ ನಾವು ಅಮ್ಮನಿಗೆ ಹೇಳಿದ್ರು. ಆಮೇಲೆ ಏನಾಯಿತು, ಬಾಕ್ಲೆ ಕಟ್ ಅಂತ ಹೊಡಿದೋತು, 2 ಸೌಂಡ್ ಬಂತು ನಾವು ಅಮ್ಮನಿಗೆ. ನಾವು ಅಮ್ಮ ಅವಾಗ ಯಾರು ನೋಡು ಲೈಟ್ ಆನ್ ಮಾಡು ಅಂದರು. ಇವ್ರು ಏನಂದ್ರು, ಇಲ್ಲಮ್ಮ ಗಾಳಿಗೆ ಹೊಡಿತಾ ಇರೋದು, ಏನಿಲ್ಲ ನೀನು ಮಲ್ಕು ಅಂತ ಹಿಂಗೆ ಹೇಳಿದ್ರು. ಆಮೇಲೆ ಇವ್ರೇನು ಮಾಡಿದ್ರು ಇದ್ದಾರೆ, ಬಾಕ್ಲೆ ತೆಗ್ದಿರೋ ಸ್ವಲ್ಪ ಬೆಲ್ಟ್ನಲ್ಲಿ ಏನಾಗಿದೆ, ನನ್ನ ರೂಮ್ನಲ್ಲಿ ನಮ್ಮ ಮಿಸ್ಸಸ್ ಅವರಮ್ಮ ಪಾಸ್ ಆಗಿಬಿಟ್ಟಿದ್ದಾರೆ. ಪಾಸ್ ಆಗಿದ ತಕ್ಷಣ ಅಮ್ಮನಿಗೆ ಒಂದು ಚೂರು ಅವಾಗ ಇದು ಬಂತು. ಅವ್ರು ಇಮಿಡಿಯೇಟ್ ಏನು ಮಾಡಿದ್ದಾರೆ, ಅವ್ರು ಗಿಡವೆ ಎಲ್ಲ ಎತ್ಕೊಂಡ್ಬಿಟ್ಟು ನಮ್ಮ ರೂಮಿಂದ ಪೆಪ್ಪರ್ ಸ್ಪ್ರೇಯಿಂದ ರೂಮ್ಗೆ ಇದು ಮಾಡಿದ್ದಾರೆ. ಆಮೇಲೆ ನಮ್ಮ ಅಮ್ಮನಿಗೆ ಏನಾಗಿದೆ, ಕೆಮ್ಮು ಬಂತು. ಕೆಮ್ಮು ಎದುರಿಸಿದ ತಕ್ಷಣ ಇವ್ರು ಏನು ಮಾಡಿದ್ರು, ಅಲ್ಲಿ ಹಾಲಿಗೆ ಬಂದಿದ್ದ ತಕ್ಷಣ ಮೆಣಸಿನ್ಕಾಯಿ ಪೌಡ್ರು ಸ್ಪ್ರೇ ಎಲ್ಲ ಮಾಡಿ ಫುಲ್ ಹೊಡಿತಾ ಇರೋದು, ಸಿಕ್ಕಾಪಟ್ಟೆ ಹೊಡಿತಾ ಇರೋದು. ಆಮೇಲೆ ನಾವು ಅಮ್ಮ ಹೇಳ್ತಾ ಇದ್ದಾರೆ, ನನಗೆ ಹೊಡಿತಾ ಇರೋದು ಹೊಡೀರಿ, ಸೊಸೆಗೆ ಹೊಡಿಬೇಡ ಅಂತ ನಾವು ಅಮ್ಮ ಹೇಳ್ತಾ ಇದ್ದಾರೆ. ಹರ್ಷ ನೀನು ಓಡೋಗ್ಬಿಡು ಕಿಚ್ಚಾಡ ಅಂತ ಹೇಳಿದ್ರು. ನೋಡಿ, ಈ ಒಂದು ಹೇಳಿಕೆಯಲ್ಲಿ ಗೊತ್ತಾಗ್ತಾ ಇದೆ ಯಾವ ಮಟ್ಟಿಗೆ ಮನೆಯ ಸೊಸೆ ಪ್ಲಾನಿಂಗ್ ಮಾಡ್ಕೊಂಡಿದ್ಲು, ಸ್ಕೆಚ್ ಹಾಕೊಂಡಿದ್ಲು ಅಂತೇಳಿ, ಕಳ್ತನ ಮಾಡಲಿಕ್ಕೆ ಅಂತೇಳಿ ಎಲ್ಲವೂ ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇದು ಮನೆಯವರೇ ಇದೆಲ್ಲವೂ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ದೂರು ದಾಖಲಿಸಿ ಆರೋಪಿಗಳನ್ನ ಬಿಟ್ಟು ಕಳಿಸಿದ್ದಾರೆ ಸದ್ಯಕ್ಕೆ ಪೊಲೀಸರು. ಆರೋಪಿಗಳ ಮೇಲೆ BNS 134 ಹಾಗೂ 329/4 ಸೆಕ್ಷನ್ ಇದೀಗ ದಾಖಲಾಗಿದೆ. ಮಾರಣಾಂತಿಕ ಹಲ್ಲೆ ನಡೆದಿದ್ರೂ ಕೂಡ ಕ್ಯಾರೆ ಎನ್ನದ ಪೊಲೀಸರು. ಜೀವಹಾನಿ ಯತ್ನದ ಸೆಕ್ಷನ್ ಹಾಕದ ಜ್ಞಾನಭಾರತಿ ಪೊಲೀಸರು ಯಾಕೆ ಇಷ್ಟೆಲ್ಲ ಆಗಿದೆ ಅಂತಂದ್ರು ನಿರ್ಲಕ್ಷ್ಯ ಯಾಕೆ? ಹರ್ಷ ತಾಜ್ ಹಾಗೂ ರಿಹಾಜ್ ತಾಜ್ ಮೇಲೆ ಕಠಿಣ ಕ್ರಮಕ್ಕೆ ಇದೀಗ ಆಗ್ರಹ ಮಾಡ್ತಿದ್ದಾರೆ. ದೂರು ದಾಖಲಿಸಿ ಆರೋಪಿಗಳನ್ನ ಬಿಟ್ಟು ಕಳಿಸಿದ್ದಾರೆ ಪೊಲೀಸರು. ಇಷ್ಟೆಲ್ಲ ಮಾರಣಾಂತಿಕ ಹಲ್ಲೆ ಆಗಿದೆ ಅಂತ ಹೇಳಿದ್ರು ಕೂಡ ಬಿಟ್ಟು ಕಳಿಸಿದ್ದಾರೆ. ನಿರ್ಲಕ್ಷ್ಯವನ್ನ ತೋರಿಸಿದ್ದಾರಾ ಪೊಲೀಸರು, ಜ್ಞಾನಭಾರತಿ ಪೊಲೀಸರು ಅಂತ ಹೇಳಿ ಇಲ್ಲಿ ಅನುಮಾನ ಬರ್ತಾ ಇದೆ. ನೋಡಿ, 3 ತಿಂಗಳ ಹಿಂದೆ ಅಷ್ಟೇ ಮದುವೆಯಾಗಿ ಬಂದಿದ್ದಂತಹ ಹರ್ಷ ತಾಜು ಮನೆಯವರು ಕೆಲಸಕ್ಕೆ ಹೋಗಿದ್ದ ವೇಳೆಯೇ ತಾಯಿಯನ್ನ ಕರೆಸ್ಕೊಂಡಿದ್ದಾಳೆ. ಹರ್ಷಿಯಾ ಹಾಲಿಗೆ ಮದ್ದು ಕೂಡ ಬೆರೆಸ್ಕೊಟ್ಟು ಅತ್ತೆಗೆ ನೀಡಿದ್ದಾಳೆ. ಆ ಸಂದರ್ಭದಲ್ಲಿ ಗಂಗೊಂಡನಹಳ್ಳಿ ಲಾಯರ್ ಪಾಳ್ಯದಿಂದ ಕರೆಸ್ಕೊಂಡಿದ್ದಂತಹ ಮಗಳು ಸಿಗ್ನಲ್ ಕೊಡೋವರೆಗೂ ಕೂಡ ಮನೆಯೊಳಗೆ ಬರದ ರೆಹಾನ್ ತಾಜ್ ಹರ್ಷ ಸಿಗ್ನಲ್ ಕೊಡ್ತಾ ಇದ್ದಂತೆ ಮನೆಯೊಳಗೆ ನುಗ್ಗಿದ್ದಾಳೆ ರೆಹಾನ್ ತಾಜ್.
ಆಕೆಯ ತಾಯಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೋಡ್ತಾ ಇದೀವಿ, ಇಷ್ಟು ದಿನ ನಾವ್ಯಾರೋ ಹೊರಗಿನವ್ರು ಬಂದು ಕಳ್ತನ ಮಾಡ್ತಾರೆ ಅಥವಾ ಹೊರಗಿನವರಿಂದ ಎಲ್ಲೋ ಒಂದು ರೀತಿಯಾಗಿ ನಮ್ಗೆಲ್ಲೋ ಆತಂಕ ಇರ್ಬೋದು ಅಥವಾ ಜೀವದ ಅಪಾಯ ಇರ್ಬೋದು ಅಂತ ಅಂದ್ಕೊಳ್ತಾ ಇದ್ವಿ. ಆದ್ರೆ ಇಲ್ಲಿ ಖುದ್ದು ಮನೆ ನಿಭಾಯಿಸೋ ಸೊಸೆನೇ ಈ ರೀತಿಯಾದಂತ ಪ್ಲಾನ್ ಮಾಡ್ಕೊಂಡಿದ್ಲು, ಅವಳೇ ಸ್ಕೆಚ್ ಹಾಕೊಂಡಿದ್ಲು ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಖುದ್ದು ಆಕೆಯ ಪತಿ ಅಥವಾ ಅವರ ಫ್ಯಾಮಿಲಿ ಅವರೇ ಇದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಹಾಗಾಗಿ ಮತ್ತೊಂದು ಕಡೆ ಪೊಲೀಸರು ಅಂತಂದ್ರೆ ಜ್ಞಾನಭಾರತಿ ಪೊಲೀಸರು ಒಂದು ರೀತಿಯಾಗಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ದಾರೆ. ಆ ಮಹಿಳೆ ಹೇಳ್ತಾ ಇದ್ದಾರೆ, ಹೌದು ನನಗೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು, ತಲೆ ಮೇಲೆಲ್ಲ ಹೊಡೆದಿದ್ದಾರೆ ಅಂತ ಹೇಳಿ ಹೇಳ್ತಿದ್ದಾರೆ. ಆದ್ರೂ ಕೂಡ ಇಷ್ಟೊಂದು ನಿರ್ಲಕ್ಷ್ಯ ಯಾಕೆ? ಏನಿದೆ ಹೆಚ್ಚಿನ ಮಾಹಿತಿ? ಇದಕ್ಕೂ ಕೂಡ ರೋಶಿನಿ, ಈ ಒಂದು ಪ್ರಕರಣವನ್ನು ನಾವು ನೋಡೋದೇ ಆದ್ರೆ ಕ್ರೈಮ್ಗಳು ಬೆಂಗಳೂರಲ್ಲಿ ಯಾವ ರೀತಿ ನಡೀತವೆ, ಹೇಗೆ ಪೊಲೀಸರು ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಈ ಪ್ರಕರಣದಿಂದ ಗೊತ್ತಾಗ್ತಾ ಹೋಗ್ತದೆ. ಈ ಪ್ರಕರಣದಲ್ಲಿ ಏನು ಕ್ರೈಮ್ ನಂಬರ್ 19, 26, 26ನ ಒಂದು FIR ಕಾಪಿನ ನಾವು ಸಂಪೂರ್ಣವಾಗಿ ಓದಿ ನೋಡಿದಾಗ BNS 134 ಮತ್ತೆ 329/4 ಸೆಕ್ಷನ್ಗಳನ್ನ ಹಾಕ್ತಾರೆ. ಅಂದ್ರೆ ಮನೆ ಒಳಗಡೆ ಬಲವಂತವಾಗಿ ಒಂದು ವಸ್ತುಗಳನ್ನ ಕದ್ದುಕೊಂಡು ಹೋಗುವಂತ ಶಕ್ತಿಗಳನ್ನ ರೀತಿಯಲ್ಲಿ ಹಾಕ್ತಾರೆ. ಆದ್ರೆ ಸ್ಪಷ್ಟವಾಗಿ ಹೇಳುವಂತದ್ದು ಏನು ಅಂತ ಹೇಳಿದ್ರೆ, ಇವ್ರು ಪಕ್ಕ ಮಾಡ್ಕೊಂಡು ಬಂದಿದ್ರು, ರಾಬ್ ಮಾಡೋದಕ್ಕೆ ಪಕ್ಕ ಪ್ಲಾನ್ ಮಾಡಿದ್ರು. ನನ್ನ ಸೊಸೆ ಮಲ್ಗ್ಲಿಕ್ಕೆ ಹೇಳ್ತಾಳೆ, ಅದಕ್ಕೂ ಮುಂಚೆ ಒಂದು ಲೋಟ ಹಾಲನ್ನು ಕೊಡ್ತಾಳೆ, ಅದರಲ್ಲಿ ಏನೋ ಬೆರೆಸಿ ಕೊಟ್ಟಿರ್ತಾಳೆ. ಒಂದು ರೀತಿಯಲ್ಲಿ ಮಂಪುರ್ ಬರೋ ರೀತಿಯಲ್ಲಿ ನಾನು ಮಲಗುವಂತ ಸಂದರ್ಭದಲ್ಲಿ ನೀವು ಕೇಳ್ಬೋದು, ಅವ್ರು ಹೇಳುವಂತದ್ರಲ್ಲಿ ಮಲಗುವಂತ ಸಂದರ್ಭದಲ್ಲಿ ಲೈಟ್ಗಳೆಲ್ಲ ಆಫ್ ಮಾಡ್ತಾರೆ, ಮನೆ ಕತ್ಲು ಮಾಡ್ತಾರೆ. ಸಂಜೆ 4 ಗಂಟೆ ಅಷ್ಟೊತ್ತಿಗೆ ಮನೆ ಕತ್ಲು ಮಾಡುವಂತದ್ದು ಹೇಗಿದೆ, ನನ್ ಕತ್ಲು ಅಂದ್ರೆ ಭಯ ಅಂತ ಹೇಳಿದಾಗ ನಾನು ಕೂಡ ಮಲಗ್ತೀನಿ ಅಂತ ಹೇಳಿ ಹೇಳ್ತಾಳೆ. ಜೊತೆಗೆ ಮಲಗೋಕ್ಕೆ ಹೋದಂತ ಸಂದರ್ಭದಲ್ಲಿ ಏನೋ ಒಂದು ಸೌಂಡ್ ಆಗುತ್ತೆ, ನನಗೇನೋ ಒಂದು ಕಿರಿಕಿರಿ ಆಗುತ್ತೆ, ಕೆಮ್ಕೊಂಡು ಮೇಲೆ ಎದ್ದಿದ್ದ ತಕ್ಷಣವೇ ಅಲ್ಲಿ ನನ್ನ ಮೇಲೆ ಬೆಡ್ಶೀಟ್ ಹಾಕಿ ಹೊಡಿಯಕ್ ಶುರು ಮಾಡ್ತಾರೆ. ಯಾರು ಹೊಡಿತಾ ಇದ್ದಾರೆ, ಏನ್ ಹೊಡಿತಾ ಇದ್ದಾರೆ ಅಂತ ಗೊತ್ತೇ ಆಗ್ತಾ ಇಲ್ಲ. ಯಾರು ಹೊಡಿತಾ ಇದ್ದಾರೆ, ಯಾಕೆ ಹೊಡಿತಾ ಇದ್ದೀರಿ ಅನ್ನೋ ಪ್ರಶ್ನೆಯನ್ನ ಮಾಡ್ತೀನಿ ನಾನು. ನನ್ನ ಸೊಸೆಗೆ ಹೊಡಿಬೇಡಿ, ಅರ್ಷಿಯಾಗಿ ಹೊಡಿಬೇಡಿ, ಆಕೆಗೆ ಗರ್ಭವತಿ ಅನ್ನೋದ್ ರೀತಿಯಲ್ಲಿ ಹೇಳ್ತಾರೆ. ಆದ್ರೂ ಇವ್ರಿಗೆ ಇಡೀ ಕತ್ತಲು ಯಾರು ಹೊಡಿತಾ ಇದ್ದಾರೆ ಅನ್ನೋಂಥದ್ದು ಗೊತ್ತಾಗಲ್ಲ. ಗೊತ್ತಾಗದೇ ಇರುವಂತ ಸಂದರ್ಭದಲ್ಲಿ ಹೇಗೋ ಸಾವರಿಸ್ಕೊಂಡು ಬಾಗಿಲ ಹತ್ರವರೆಗೂ ಬರ್ತೀನಿ, ಬಾಗಿಲು ತಗೊಳ್ತೀನಿ. ಅಷ್ಟೊತ್ತಿಗೆ ನನ್ನನ್ನ ಬಹಳಷ್ಟು ಹೊಡಿತಾರೆ, ಅದ್ರ ಧ್ವನಿನೇ ಬರೋದಿಲ್ಲ. ಅವರು ಬುರ್ಕಾ ಧರಿಸ್ಕೊಂಡಿರ್ತಾರೆ, ಇಬ್ರು ಬುರ್ಕಾ ಧರಿಸ್ಕೊಂಡಿರ್ತಾರೆ. ಯಾರು ಹೊಡಿತಾ ಇದ್ದಾರೆ ಅನ್ನೋದು ಗೊತ್ತಾಗ್ಲಿಲ್ಲ. ಹಂತಕ್ಕೆ ನನಗೆ ಬಾಗಿಲು ಸಿಕ್ಕ ಕೂಡ್ಲೇನೆ ತಿಲ್ಕಾನ ತೆಗಿತೀನಿ, ಹೊರಗಡೆ ಬಿದ್ದೋಗ್ತೀನಿ. ಆಗ ಅವರು ನನ್ನನ್ನು ಮತ್ತೆ ಒಳಗಡೆ ಹೇಳ್ಕೊಳ್ತಾರೆ. ನಾವು ಫಸ್ಟ್ ಫ್ಲೋರ್ ಅಲ್ಲಿ ಇದ್ವಿ, ಮತ್ತೆ ಒಳಗಡೆ ಹೇಳ್ಕೊಂಡಾಗ ನಾನು ಕಾಪಾಡಿ ಅಂತ ಕಿರ್ಚ್ಕೊಂಡಂತ ಸಂದರ್ಭದಲ್ಲಿ ಅಕ್ಕಪಕ್ಕದವರೆಲ್ಲ ಬರ್ತಾರೆ. ಕ್ಷಣ ಮಾತ್ರದಲ್ಲಿ ನನ್ನ ಪ್ರಾಣ ಉಳಿದಿದೆ. ಅನಂತರದಲ್ಲಿ ನಾನು ಅವ್ರನ್ನ ಗಟ್ಟಿಯಾಗಿ ಹಿಡ್ಕೊಂಡು ನೋಡಿದಾಗ, ಬುರ್ಕ ತೆಗೆದು ನೋಡಿದಾಗ ನನ್ನ ಬೀಗರು ನನ್ನ ಎದುರುಗಡೆ ಕಾಣಿಸ್ತಾರೆ. ಅಂದ್ರೆ ನನ್ನ ಸೊಸೆಯ ತಾಯಿ ಎದುರುಗಡೆ ಇರ್ತಾಳೆ. ನನ್ನ ಸೊಸೆ ಕೂಡ ಅವ್ರಿಗೆ ಕೈ ಗ್ಲೌಸ್ ಹಾಕೊಂಡಿರೋದನ್ನ ಬಿಚ್ಚಾಕಿರ್ತಾರೆ. ಅವರು ಮೂರು ಬುರ್ಕ ಅಂದ್ರೆ ನಕಾಬ್ಗಳನ್ನು ಕೂಡ ಹಾಕೊಂಡಿರ್ತಾರೆ, ಅದನ್ನು ಕೂಡ ಕೆಳಗಡೆ ಬಿಚ್ಚಾಕ್ತಾರೆ. ನಾನೇನು ಮಾಡ್ಲಿಲ್ಲ, ನಮ್ಮ ತಾಯಿ ಹೊಡೆದಿದ್ದು ಅಂತ ಹೇಳ್ತಾರೆ. ಯಾಕೆ ಹೊಡೆದ್ರಿ ಅನ್ನೋಂಥದ್ದನ್ನ ಕೇಳಿದ್ರು ಕೂಡ ಅವ್ರು ಉತ್ತರ ಕೊಡೋದಿಲ್ಲ. ನೋಡಿದ್ರೆ ಬೀರು ಅಲ್ಲಿ ಎಲ್ಲವೂ ಕೂಡ ಚೆಲ್ಲಪಿಲ್ಲಿ ಆಗಿರುತ್ತೆ. ಅಲ್ಲಿ ನನ್ನ ಕತ್ತಿಗೆ ಮೂರ್ ಸರ್ತಿ ಕೈ ಹಾಕ್ತಾರೆ, ಚೈನು ಕೂಡ ಕಿತ್ಕೊಳ್ತಾರೆ, ಅದು ತುಂಡಾಗಿ ಹೋಗಿರುತ್ತೆ. ಈ ರೀತಿಯಲ್ಲಿ ಇಡೀ ಒಂದು ಸೀನ್ ಆಫ್ ಕ್ರೈಮ್ ಅನ್ನ ಅವರು ಎಕ್ಸ್ಪ್ಲೈನ್ ಮಾಡ್ತಾರೆ. ಇಮಿಡಿಯೇಟ್ ಆಗಿ ಸ್ಥಳೀಯರು ಅಲ್ಲೇ ಇದ್ದಂತವ್ರು ಬಂದು ನನ್ನನ್ನು ಕಾಪಾಡ್ತಾರೆ, ಇಲ್ಲಾಂದ್ರೆ ನಾನು ಖಂಡಿತವಾಗ್ಲೂ ಹೋಗ್ತಾರೆ. ಬಾಯಿ ಎಲ್ಲವೂ ಕೂಡ ರಕ್ತಮಯವಾಗಿತ್ತು, ರಕ್ತಗಾಯಗಳಾಗಿತ್ತು. ಅನಂತರದಲ್ಲಿ ಅವರನ್ನ ಇಮಿಡಿಯೇಟ್ ಪೊಲೀಸರಿಗೆ ಫೋನ್ ಮಾಡಿದಾಗ ಪೊಲೀಸರು ಸ್ಥಳಕ್ಕೆ ಬಂದು ಅವರನ್ನ ಕರ್ಕೊಂಡು ಹೋಗ್ತಾರೆ. ಅದು ಬಹಳ ವಿಪರ್ಯಾಸ ಏನು ಅಂತ ಹೇಳಿದ್ರೆ ಇಲ್ಲಿ ರೋಶಿನಿ, ಪೊಲೀಸರು ಹಾಕಿರುವಂತ ಸೆಕ್ಷನ್ಗಳನ್ನ ನೋಡಿದ್ರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಒಂದು ಮನೆಯಲ್ಲಿ ಅವರು ಖುದ್ದಾಗಿ ಹೇಳ್ತಿದ್ದಾರೆ, ನನ್ನ ಸೊಸೆ ಅಂದ್ರೆ ಕೇವಲ ಇವರು ಮದುವೆ ಆಗಿ 3 ತಿಂಗಳಾಗಿದೆ, ಮನೆಗೆ ಬಂದಿರ್ತಾಳೆ ಸೊಸೆ. ಮನೆಗೆ ಬಂದಂತ ಸಂದರ್ಭದಲ್ಲಿ ಅವರು ಈ ಒಂದು ಸೀಕ್ವೆನ್ಸ್ ಏನು ನಡೆಯಿತು ಅನ್ನುವಂಥದ್ದನ್ನ ಕೇಳಿದ್ರಾಗ್ಲೂ ಕೂಡ ನಾವು ಬಹಳ ಚೆನ್ನಾಗೇ ಇದ್ವಿ, ನಮ್ಮ ಕುಟುಂಬ ಕೂಡ ಯಾವುದೇ ರೀತಿಯ ತೊಂದರೆ ಇಲ್ಲ, ಯಾರಿಗೂ ಅಕ್ಕಪಕ್ಕದಲ್ಲೂ ಕೂಡ ನಾವು ಯಾವುದೇ ರೀತಿಯ ಸಮಸ್ಯೆಗಳನ್ನು ಮಾಡ್ಕೊಂಡಿರೋರಲ್ಲ, ಆಕೆ ಕೂಡ ಚೆನ್ನಾಗಿದ್ಲು. ಆದ್ರೆ ಇದ್ದಕ್ಕಿದ್ದಂಗೆ ದಿಢೀರಂತ ಯಾಕೆ ಹಿಂಗಾಯ್ತು ಅನ್ನೋದು ನಮಗೂ ಕೂಡ ಗೊತ್ತಾಗ್ಲಿಲ್ಲ. ಆದ್ರೆ ಎದುರುಗಡೆ ಇದ್ದಂತ ಸಂದರ್ಭದಲ್ಲಿ ಶಾಕ್ ಆಯ್ತು ನಮ್ಗೆ. ಇವರು ನಮ್ಮ ಮನೆಯನ್ನ ದರೋಡೆ ಮಾಡೋದಕ್ಕೆ ನಮ್ಮ ಮಗ ಮತ್ತೆ ನನ್ನ ಗಂಡ ಹೊರಗಡೆ ಹೋಗಿದ ಕೂಡ್ಲೇನೆ 4 ಗಂಟೆಗೆ ಸರಿಯಾಗಿ ಪ್ಲಾನ್ ಮಾಡ್ಕೊಂಡು ಅವರ ತಾಯಿಯನ್ನ ಕರ್ಸ್ಕೊಳ್ತಾರೆ. ಅವರ ತಾಯಿಯ ಊರು ಕೂಡ ಗಂಗೊನಹಳ್ಳಿಯ ಲಾಯರ್ಸ್ ಪಾಳ್ಯದಿಂದ ಅವ್ರನ್ನ ಕರ್ಸ್ಕೊಳ್ತಾರೆ. ಕರ್ಸ್ಕೊಂಡಂತ ವೇಳೆಯಲ್ಲಿ ನಾನು ಒಬ್ಬನೇ ಮಲಗಿದ ಕೂಡ್ಲೇನೆ ಅವರ ತಾಯಿನ ಕೆಳಗಡೆ, ಅವರ ತಾಯಿ ಮತ್ತೆ ಕುಟುಂಬದವರು ಇದ್ರು ಅಂತ ಕಾಣುತ್ತೆ, ಮೇಲ್ ಕರೆಸ್ಕೊಂಡು ನನ್ನ ಮೇಲೆ ಅಟ್ಯಾಕ್ ಮಾಡಿರೋದು ಅನ್ನುವಂಥದ್ದನ್ನ ಈಗ ದೂರದಾರ ಹೇಳ್ತಾರೆ. ಅದರಲ್ಲಿ ಏನು ಜೀವಹಾನಿ CRPC 307 ಅಂತ ನಾವೇನು ಹೇಳ್ತೀವಿ, ಈಗ BNS ಅವರು ಜೀವಹಾನಿ ಅಂದ್ರೆ ಇನ್ನೇನು ಪ್ರಾಣ ಕಳಿಯುವಂತ ಅಟೆಂಪ್ಟ್ ಟು ಮರ್ಡರ್ ಕೇಸ್ ಹಾಕ್ಬೇಕಾಗಿತ್ತು. ಅಟೆಂಪ್ಟ್ ಟು ಮರ್ಡರ್ ಕೇಸ್ ಅನ್ನ ಹಾಕ್ಲೇ ಇಲ್ಲ, ನೆಗ್ಲೆಕ್ಟ್ ಮಾಡಿದ್ದಾರೆ ಅನ್ನುವಂಥದ್ದನ್ನ ಈಗ ಏನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತದ್ದು ಪೊಲೀಸರ ವಿರುದ್ಧ. ಪೊಲೀಸರು ಆ ಕ್ಷಣದಲ್ಲಿ FIR ಅನ್ನು ಕೂಡ ಮಾಡ್ಕೊಳ್ತಾರೆ. ಅಲ್ಲಿಂದ ಕರ್ಕೊಂಡು ಠಾಣೆಗೆ ಹೋಗಿದ ಕೂಡಲೇ ಅವ್ರನ್ನ ಬಿಟ್ಕೊಟ್ಟಿದ್ದಾರೆ. ಅವರಿಗೆ ಠಾಣಾ ಬೇಲ್ ಕೊಟ್ಟಿದಾರೋ ಇಲ್ವೋ ಗೊತ್ತಿಲ್ಲ, ಒಂದು ನೋಟಿಸ್ ಕೊಟ್ಟಿದಾರೋ ಇಲ್ವೋ ಗೊತ್ತಿಲ್ಲ, ನಿಮ್ಮ ಮೇಲೆ ಈ ರೀತಿ ಆರೋಪ ಬರ್ತಾ ಇದೆ ಅಂತ ಹೇಳಿ. ಹೀಗಾಗಿ ಇವತ್ತು
ಪೊಲೀಸರು, ಜ್ಞಾನಭಾರತಿ ಪೊಲೀಸರು ಯಾಕೆ ಈ ರೀತಿಯ ಪ್ರಶ್ನೆ ಮಾಡ್ತಾ ಇದ್ದಾರೆ ದೂರುದಾರರು. ನಮ್ಗೆ ನಿಜಕ್ಕೂ ಕೂಡ ನಮ್ ಪ್ರಾಣ ಹೋಗಿದ್ರೆ ಆಮೇಲೆ ಬರ್ತಾ ಇದ್ರ ಇವರು ಮನೆಯಲ್ಲಿ ರಾಬರಿ ಆಗಿ ನಮ್ ಪ್ರಾಣ ಕಳ್ಕೊಂಡಿದ್ರೆ ಆನಂತರದಲ್ಲಿ CRPC 302 ಹಾಕೊಳ್ತಾ ಇದ್ರ ಇವರು ಕೊಲೆ ಪ್ರಕರಣ ದಾಖಲಿಸ್ಕೊಳ್ತಾ ಇದ್ರ? ಇಂಥವ್ರಿಗೆ ಬಹಳ ಮಗಳ ತರ ಸಾಕೊಂಡಿದ್ವಿ, ನಂಬ್ಕೊಂಡಿದ್ವಿ. ಈ ರೀತಿ ನಮ್ಮ ಮೇಲೆ ಇನ್ನೊಂದು ಕ್ಷಣ ಆಗಿದ್ರು ಕೂಡ ನಾನು ಖಂಡಿತ ಸತ್ತೇ ಹೋದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನಾನು ಬದುಕಿ ಆಚೆ ಬಂದಿದ್ದೀನಿ ಅನ್ನುವಂಥದ್ದನ್ನ ಈಗ ದೂರುದಾರಿಯಾಗಿರಂತ ಇರ್ಷಾದ್ ಬಾನು ಹೇಳುವಂಥದ್ದು. ಅವರ ಮಕ್ಕಳು ಮತ್ತೆ ಸ್ಥಳೀಯರು ಕೂಡ ಅಲ್ಲಿ ಏನ್ ನಡೀತು ಅನ್ನುವಂಥದ್ದು ಅಷ್ಟು ಜನ ಕೂಡ ವಿವರಿಸ್ತಾರೆ ಏನೆಲ್ಲ ನಡೀತು ಅನ್ನುವಂಥದ್ದನ್ನ. ಸೊ ಈ ರೀತಿಯಾಗಿ ಮನೆಯಲ್ಲೇನೆ ಏನಾದ್ರೂ ಒಂದ್ ಸಣ್ಣ ಇನ್ನೊಂದು ಕ್ಷಣ ಆಗಿದ್ರೆ, ಇನ್ನೊಂದು 10-20 ಸೆಕೆಂಡ್ ಆಗಿದ್ರೆ ನನ್ನ ಪ್ರಾಣ ತೆಗಿತಾ ಇದ್ರು ಅನ್ನುವಂಥದ್ದನ್ನ ಆರೋಪ ಮಾಡ್ತಿರುವಂತದ್ದು ದೂರದಾರೆ. ಹಾಗಾಗಿ ಈಗ ಜ್ಞಾನಭಾರತಿ ಪೊಲೀಸ್ ಠಾಣೆಯ ಪೊಲೀಸರು ಏನಿದ್ದಾರೆ, ಯಾಕೆ ಈ ಸೆಕ್ಷನ್ ಗಳನ್ನ ಮಾತ್ರ ಹಾಕೊಂಡ್ರು? ಅವರಿಗೆ ನಂಬಿಕೆ ಬರ್ಲಿಲ್ವಾ ಇವರು ರಾತ್ರಿಗೆ ಸ್ಕೆಚ್ ಹಾಕಿದ್ರು ಅಂತ ಹೇಳಿ? ಇಡೀ ಸೀನ್ ಆಫ್ ಕ್ರೈಮ್ ನೋಡಿದಾಗ, ಸೀನ್ ಆಫ್ ಕ್ರೈಮ್ ಅನ್ನ ನೋಡಿ ಅಲ್ಲಿ ಅನಲೈಸ್ ಮಾಡಿದಾಗ ಅವ್ರಿಗೆ ಅನ್ನಿಸ್ಲಿಲ್ವಾ ಇದು ಅನ್ನುವಂಥದ್ದನ್ನ ಈಗ ಪ್ರಶ್ನೆ ಮಾಡ್ತಿರುವಂತದ್ದು. ಸೊ ಯಾಕೆ ಈ ರೀತಿಯಾಗಿ ಪೊಲೀಸರು ನೆಗ್ಲೆಕ್ಟ್ ಅನ್ನ ಮಾಡ್ತಾರೆ? ಪೊಲೀಸರು ನೆಗ್ಲೆಕ್ಟ್ ಅನ್ನ ಮಾಡುವಂತ ಸಂದರ್ಭದಲ್ಲೇನೆ ಕ್ರೈಮ್ಗಳು ಹೆಚ್ಚಿಗೆ ಆಗೋದು. ಈ ಒಂದು ಹಂತದಲ್ಲೇನೆ ಅವರನ್ನ ಕರೆಕ್ಟ್ ಆಗಿ ತನಿಖೆ ಮಾಡಿದ್ದೆ ಆದ್ರೆ ಖಂಡಿತವಾಗ್ಲೂ ಅವರು ಬಾಯಿ ಬಿಡಿಸಬಹುದಾಗಿತ್ತು. ಯಾವಾಗಿಂದ ಸ್ಕೆಚ್ ಹಾಕಿದ್ರು, ಹೇಗೆ ಇದ್ ಮಾಡಿದ್ರು, ಮದುವೆ ಆದ 3 ತಿಂಗಳಿಗೆ ಈ ರೀತಿಯಾಗಿ ಯಾಕೆ ಸ್ಕೆಚ್ ಹಾಕಿದ್ರು ಅನ್ನೋಂಥದ್ದನ್ನ ಕೇಳಬಹುದು ಅನ್ನೋಂಥದ್ದು ದೂರುದಾರರ ಆಗ್ರಹ. ಇನ್ನ ದೂರುದಾರರು ಯಾವ ರೀತಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ ಪೊಲೀಸರಿಗೆ ಅನ್ನೋಂಥದ್ದು ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಹಲ್ಲೆಗೊಳಗಾದಂತ ವೃದ್ಧೆ ಏನಿದ್ದಾರೆ, ಅತ್ತೆ ಏನಿದ್ದಾರೆ, ಅವರು ಸ್ಪಷ್ಟವಾಗಿ ಹೇಳ್ತಿದ್ದಾರೆ, ನನಗೆ ಏನೆಲ್ಲ ನಡೀತು, ನನ್ನ ಸೊಸೆ ಏನೆಲ್ಲ ಮಾಡಿದ್ಲು, ಸೊ ನನಗೆ ಮೊದಲಿಗೆ ಮಳ್ಕೊಳಕ್ಕೆ ಹೇಳಿದ್ದಂಥದ್ದು, ಲೈಟ್ಸ್ ಆಫ್ ಮಾಡಿದ್ದಂಥದ್ದು, ನಂತರದಲ್ಲಿ ಅಲ್ಲಿ ಚಿಲ್ಕ ಹಾಕೊಳ್ಳೋದಕ್ಕೆ ಹೇಳಿದ್ದು, ಆಮೇಲೆ ಅವ್ರ ತಾಯಿ ಒಳಗಡೆ ಬಂದಿದ್ದು, ನಾನು ಎದ್ದ ಕೂಡ್ಲೇನೆ ನನ್ನ ಮೇಲೆ ಅಟ್ಯಾಕ್ ಮಾಡಿದ್ದು, ಅವ್ರು ಯಾರು ಅಂತಾನೆ ಗೊತ್ತಿಲ್ದಿರೋ ಕೊನೆಗಳಿಗೆ ಇಲ್ಲಿ ಸ್ಥಳೀಯರು ಬಂದಾಗ ಅವ್ರ ಬುರ್ಕ ಬಿಚ್ಚಿದಾಗಲಷ್ಟೇನೆ ಇವರೇ ಅಂತ ಗೊತ್ತಾಗಿದ್ದು ಅನ್ನೋಂಥದ್ದನ್ನು ಕೂಡ ಹೇಳುವಂತ ಸಂದರ್ಭದಲ್ಲಿ ಪೊಲೀಸರು ಇದನ್ನ ಸೀರಿಯಸ್ ಆಗಿ ತೆಗೆದುಕೊಳ್ಬೇಕಾಗಿತ್ತು ಅನ್ನೋಂಥದ್ದು ಸ್ಥಳೀಯರ ಮತ್ತೆ ದೂರುದಾರರ ವಾದ ಆಗಿದೆ. ಈಗ ಮತ್ತೆ ಪೊಲೀಸರು ಜ್ಞಾನಭಾರತಿ ಪೊಲೀಸರು ಏನ್ ಕ್ರಮ ತೆಗೆದುಕೊಳ್ತಾರೆ ಅನ್ನೋದನ್ನ ಈ ಒಂದು ಪ್ರಕರಣದಲ್ಲಿ ಕಾದು ನೋಡ್ಬೇಕಾಗುತ್ತೆ. ರೋಶ್ನಿ. ಎಸ್, ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಮಾಹಿತಿಗಾಗಿ.